ಆತ್ಮೀಯರೇ, ಅಪಾರ್ ಐ ಡಿ ಜನರೇಟ್ ಮಾಡಲು ಅಪಾರ್ ಮಾಡ್ಯೂಲಿಗೆ ಬರ್ತೇನೆ. ಅಪಾರ್ ಮಾಡ್ಯೂಲ್ನಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಗ್ಲೋ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಸೆಲೆಕ್ಟ್ ಮಾಡಿಕೊಂಡು ಕ್ಲಾಸ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ ಓಪನ್ ಆಯಿತು. ಈ ಲಿಸ್ಟ್ನಲ್ಲಿ ನಾನು ಯಾವ ವಿದ್ಯಾರ್ಥಿ ಅಪಾರ್ ಐ ಡಿ ಜನರೇಟ್ ಮಾಡಬೇಕಾಗಿದೆ ಆ ವಿದ್ಯಾರ್ಥಿಯ ಹೆಸರನ್ನು ಈ ಸರ್ಚ್ ಬಾರ್ನಲ್ಲಿ, ಆತನ ಹೆಸರಿನ ಒಂದೆರಡು ಸ್ಪೆಲ್ಲಿಂಗನ್ನು ಈ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡ್ತೇನೆ. ಟೈಪ್ ಮಾಡಿ ಸರ್ಚ್ ಕೊಡ್ತೇನೆ. ನೋಡ್ಬೋದು ಸರ್ಚ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಹೆಸರು ಈ ಒಂದು ಟೇಬಲ್ ನನಗೆ ಡಿಸ್ಪ್ಲೇ ಆಯಿತು. ಈ ಒಂದು ಟೇಬಲ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ಆ್ಯಕ್ಷನ್ ಕೆಳಗಡೆ ಜನರೇಟ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಅಪಾರ್ ಐ ಡಿ ಜನರೇಷನ್ ಡಿಸೇಬಲ್ಡ್ ಅಂತ ರೆಡ್ ಕಲರ್ನಲ್ಲಿ ಬಂತು. ಕೆಳಗಡೆ ನೀವು ಅಪಾರ್ ಐ ಡಿ ಜನರೇಟ್ ಮಾಡಲು 6 ಕಂಡೀಷನ್ಸ್ಗಳನ್ನು ಫುಲ್ಫಿಲ್ ಮಾಡಿರಬೇಕು ಅಂತ ಒಂದು ನೋಟ್ ಇಲ್ಲಿ ಬಂತು. ಕಂಡೀಷನ್ಸ್ ಎಲ್ಲ ಬಂದು 6ನೇ ಕಂಡೀಷನ್ ಏನಿದೆಪ್ಪ ಅಂದರೆ ವಿದ್ಯಾರ್ಥಿಯ ಫಾರ್ಮ್ಸ್ ಅಂದರೆ GP EP FP ಅಪ್ಡೇಟ್ ಮಾಡಿರಬೇಕು ಅಂತ. ಸೊ ಈ ವಿದ್ಯಾರ್ಥಿಯ ಈ 3 ಫಾರ್ಮ್ GP EP FP ಅಪ್ಡೇಟ್ ಆಗಿಲ್ಲ. ಸೊ ಇಲ್ಲಿ ಜನರೇಟ್ ಬ್ಲೂ ಕಲರ್ ಬಟನ್ ಬಂದಿಲ್ಲ. ಸೊ ಈಗ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ವಿದ್ಯಾರ್ಥಿಯ GP EP FP ಅಪ್ಡೇಟ್ ಮಾಡಲು ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಬರ್ತೇನೆ. ಡ್ಯಾಶ್ಬೋರ್ಡ್ನಲ್ಲಿ ಯಾವ ವಿದ್ಯಾರ್ಥಿಯ ಒಂದು ಫಾರ್ಮ್ಸ್ ಅಪ್ಡೇಟ್ ಮಾಡಬೇಕಾಗಿದೆಯೋ GP EP FP ಆ ಒಂದು ಕ್ಲಾಸ್ ಮುಂದೆ ಕೊನೆ ಕಾಲಮ್ನಲ್ಲಿ ವ್ಯೂ ಮ್ಯಾನೇಜ್ ಬಟನ್ ಇದೆ, ಕ್ಲಿಕ್ ಮಾಡುತ್ತೇನೆ. ಈಗ ಸೆಲೆಕ್ಟ್ ಮಾಡಿಕೊಂಡ ಕ್ಲಾಸ್ ಮತ್ತು ಆ ಕ್ಲಾಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ ಓಪನ್ ಆಯಿತು. ಈ ಲಿಸ್ಟ್ನಲ್ಲಿ ನೋಡಬಹುದು ಯಾವ ಈ ವಿದ್ಯಾರ್ಥಿಯ ಹೆಸರಿನ ಕೊನೆಯ ಕಾಲಮ್ನಲ್ಲಿ 3 ಫಾರ್ಮ್ಸ್ ಐಕಾನ್ ರೆಡ್ ಕಲರ್ನಲ್ಲಿದೆ, ಉಳಿದ ವಿದ್ಯಾರ್ಥಿಗಳಿಗೆ ಗ್ರೀನ್ ಕಲರ್ನಲ್ಲಿದೆ. ಅಪ್ಡೇಟ್ ಮಾಡಲು ಮೊದಲು GP ಮೇಲೆ ಕ್ಲಿಕ್ ಮಾಡ್ತೇನೆ. ಸೇವ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. GP ಅಪ್ಡೇಟ್ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎನ್ರೋಲ್ಮೆಂಟ್ EP ಫಾರ್ಮ್ಗೆ ಬಂದೆವು, ಎನ್ರೋಲ್ಮೆಂಟ್ ಪ್ರೊಫೈಲ್ಗೆ. ಇದನ್ನು ಕೂಡ ಅಪ್ಡೇಟ್ ಮಾಡ್ತೇನೆ. ಸೇವ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎನ್ರೋಲ್ಮೆಂಟ್ ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫೆಸಿಲಿಟಿ ಪ್ರೊಫೈಲ್ FP ಫಾರ್ಮ್ಗೆ ಬಂದೆವು. FP ಫಾರ್ಮ್ ಎಲ್ಲ ಅಪ್ಡೇಟ್ ಮಾಡುತ್ತೇನೆ. ಫೆಸಿಲಿಟಿ ಪ್ರೊಫೈಲ್ ಫಾರ್ಮನ್ನು ಕೆಳಗಡೆ ಸೇವ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಫೆಸಿಲಿಟಿ ಡಾಟಾ ಹ್ಯಾಸ್ ಬೀನ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಪ್ರೊಫೈಲ್ ಪ್ರಿವ್ಯೂ ಸ್ಕ್ರೀನ್ ಬಂತು. ಕೆಳಗಡೆ ಕಂಪ್ಲೀಟ್ ಡೇಟಾ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಡೇಟಾ ಕಂಪ್ಲೀಷನ್ ಈಸ್ ಕಂಪ್ಲೀಟ್ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಈ ವಿದ್ಯಾರ್ಥಿಯ ಅಪಾರ್ ಐ ಡಿ ಜನರೇಟ್ ಮಾಡಲು ಅಪಾರ್ ಮಾಡ್ಯೂಲ್ಗೆ ಬರ್ತೇನೆ. ಇದರಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದಾಗ ಕಾಣಿಸ್ತಕ್ಕಂಥ ಲಿಸ್ಟ್ನಲ್ಲಿ ವಿದ್ಯಾರ್ಥಿಯ ನೇಮನ್ನು ಸರ್ಚ್ ಮಾಡಲು ಸರ್ಚ್ ಬಾರ್ನಲ್ಲಿ ವಿದ್ಯಾರ್ಥಿಯ ಹೆಸರಿನ 1-2-3 ಸ್ಪೆಲ್ಲಿಂಗ್ ಟೈಪ್ ಮಾಡ್ಕೋತೇನೆ. ನೋಡ್ಬೋದು ನಾನು ಸರ್ಚ್ ಮಾಡಿದ ವಿದ್ಯಾರ್ಥಿ ಹೆಸರು ಬಂತು. ಈ ಒಂದು ಟೇಬಲಲ್ಲಿ ವಿದ್ಯಾರ್ಥಿ ಹೆಸರಿನ ಕೊನೆಯ ಕಾಲಮ್ನಲ್ಲಿ ಮೊದಲು ಜನರೇಟ್ ಈ ಕಾಣ್ತಾ ಇರೋ ಥರ ಬ್ಲೂ ಕಲರ್ ಬಟನ್ ಇರಲಿಲ್ಲ. ಈಗ ಬ್ಲೂ ಕಲರ್ ಜನರೇಟ್ ಬಟನ್ ಬಂದಿದೆ, ಕ್ಲಿಕ್ ಮಾಡ್ತೇನೆ. ಓಪನ್ ಆಯಿತು. ಜನರೇಟ್ ಅಪಾರ್ ಐ ಡಿ ಫಾರ್ಮ್ ಓಪನ್ ಆಯಿತು. ಈಗ ಈ ಮೇಲುಗಡೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ ನೋಡ್ಬೋದು. ಕೆಳಗಡೆ ಕನ್ಸರ್ನ್ ಫಾರ್ಮ್ದಿದೆ. ಕನ್ಸರ್ನ್ ಫಾರ್ಮ್ನಲ್ಲಿ ಕೈ ಇರತಕ್ಕಂಥ ಡೀಟೇಲ್ಸನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಆರ್ ಯು ಶ್ಯೂರ್ ಅಂತ ಕೇಳಿತು. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಧಾರ್ ಡೀಟೇಲ್ಸ್ ಕುಡ್ ನಾಟ್ ಬಿ ವ್ಯಾಲಿಡೇಟೆಡ್ ಎಂಬ ಎರರ್ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಅಂದರೆ ಈ ವಿದ್ಯಾರ್ಥಿಯ ಆಧಾರ್ ವೆರಿಫೈ ಆಗಿಲ್ಲ ಅಂತ ಎರರ್ ಬಂದಿದೆ. ಆಧಾರ್ ವೆರಿಫೈ ಮಾಡಲು ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಎಡಗಡೆ ಇರತಕ್ಕಂಥ ಮೆನುನಲ್ಲಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಬಟನ್ ಕ್ಲಿಕ್ ಮಾಡ್ತೇನೆ. ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಈಗ ಸ್ಕೂಲ್ನಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಲಿಸ್ಟ್ ಎಲ್ಲ ಓಪನ್ ಆಯಿತು. ಯಾವ ವಿದ್ಯಾರ್ಥಿ ಆಧಾರ್ ವೆರಿಫೈ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ನೇಮ್ನ 1-2 ಸ್ಪೆಲ್ಲಿಂಗನ್ನು ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿಕೊಳ್ಳುತ್ತೇನೆ. ನಾನು ಸರ್ಚ್ ಮಾಡಿದ ವಿದ್ಯಾರ್ಥಿ ಹೆಸರು ಈಗ ಬಂತು. ನೋಡಬಹುದು ಕೊನೆಯ ಕಾಲಮ್ನಲ್ಲಿ ವಿದ್ಯಾರ್ಥಿಯ ಆಧಾರ್ ನಂಬರ್ ಇದೆ, ನೇಮ್ ಆ್ಯಸ್ ಪರ್ ಆಧಾರ್ ಇದೆ. ಆಮೇಲೆ ಕೆಳಗಡೆ ವ್ಯಾಲಿಡೇಟ್ ಆಧಾರ್ ಫ್ರಮ್ UIDAI ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ.
ಎನ್ಶ್ಯೂರ್ ಅಂತ ಕೇಳ್ತದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ವ್ಯಾಲಿಡೇಷನ್ ಫೇಲ್ಡ್ ಫ್ರಮ್ UIDAI ಅಂತ ಬಂತು. ಅಂದರೆ ಇಲ್ಲಿ ವಿದ್ಯಾರ್ಥಿಯ ಆಧಾರ್ ವೆರಿಫಿಕೇಷನ್ ಸ್ಟೇಟಸ್ಸು ಫೇಲ್ಡ್ ಅಂತ ಬಂದಿದೆ. ಫೇಲ್ಡ್ ಅಂತ ಬರಲು ರೀಸನ್ ಏನಪ್ಪ ಅಂದರೆ ವಿದ್ಯಾರ್ಥಿಯ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಇವೆರಡರಲ್ಲಿಯೂ ಏನಿದೆ ಸ್ಕೂಲ್ ರೆಕಾರ್ಡ್ಸ್ ಮತ್ತು ಆಧಾರ್ನಲ್ಲಿ ಮಿಸ್ ಮ್ಯಾಚ್ ಇದೆ. ಆ ಕಾರಣಕ್ಕಾಗಿ ಆಧಾರ್ ವ್ಯಾಲಿಡೇಷನ್ ಫೇಲ್ಡ್ ಅಂತ ಬಂದಿದೆ ಅನ್ನುವಂಥ ರೀಸನನ್ನು ರೆಡ್ ಕಲರ್ನಲ್ಲಿ ಕೊಟ್ಟಿದ್ದಾರೆ. ಸೊ ನಾನೀಗ ಏನು ಮಾಡ್ತೇನೆ, ಈ ವಿದ್ಯಾರ್ಥಿಯನ್ನು ಸ್ಕೂಲ್ ರೆಕಾರ್ಡ್ಸು, ಈ ವಿದ್ಯಾರ್ಥಿಯ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಈ 3 ಡೀಟೇಲ್ಸ್ಗಳನ್ನು ಸ್ಕೂಲ್ ರೆಕಾರ್ಡ್ಸು ಆಧಾರ್ನಲ್ಲಿ ಸೂಕ್ಷ್ಮವಾಗಿ ಮತ್ತೊಂದು ಸಲ ಎಲ್ಲ ವೆರಿಫೈ ಮಾಡ್ತೇನೆ. ವೆರಿಫೈ ಮಾಡಿದ ಮೇಲೆ ನನಗೆ ಒಂದು ಏನು ಮಿಸ್ಮ್ಯಾಚ್ ಸಿಕ್ತಪ್ಪ ಅಂದರೆ ಈ ವಿದ್ಯಾರ್ಥಿಯ ನೇಮ್ನಲ್ಲಿ ಸ್ಕೂಲ್ ರೆಕಾರ್ಡ್ಸ್ನಲ್ಲಿ ಒಂದು ಸ್ಪೆಲ್ಲಿಂಗ್ ಅಪ್ಡೇಟ್ ಮಾಡಬೇಕಾಗಿದೆ. ಅದನ್ನು ನಾನೀಗ ಈ ವಿದ್ಯಾರ್ಥಿಯ ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಈ ಒಂದು ಮೆನುಗೆ ಬಂದು ಅಪ್ಡೇಟ್ ಮಾಡ್ತೇನೆ. ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಬಟನ್ ಕ್ಲಿಕ್ ಮಾಡ್ತೇನೆ. ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಸ್ಕ್ರೀನ್ ಬಂತು. ಸ್ಟೂಡೆಂಟ್ ಪೆನ್ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ ಪೆನ್ ನಂಬರನ್ನು ಫಿಲ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ಟೂಡೆಂಟ್ ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಫೆಚ್ ಆಯಿತು. ಸ್ಟೂಡೆಂಟ್ಸ್ ನೇಮ್ನಲ್ಲಿ ಇಲ್ಲಿ ಫಸ್ಟ್ ನೇಮ್, ಮಿಡ್ಲ್ ನೇಮ್, ಲಾಸ್ಟ್ ನೇಮ್ ಫಿಲ್ ಮಾಡುತ್ತೇನೆ. ಈ ವಿದ್ಯಾರ್ಥಿಯ ಲಾಸ್ಟ್ ನೇಮ್ ಏನಿರ್ತದೆಯೋ, ಸರ್ನೇಮ್ ಏನಿದೆಯೋ ಅಲ್ಲಿ ಎ ಅನ್ನುವಂಥ ಕ್ಯಾರೆಕ್ಟರ್ ಅಥವಾ ಒಂದು ಸ್ಪೆಲ್ಲಿಂಗು ಆಧಾರ್ ಕಾರ್ಡ್ನಲ್ಲಿ ಸರಿ ಇದೆ. ಸ್ಕೂಲ್ ರೆಕಾರ್ಡ್ಸ್ನಲ್ಲಿ ಎ ಅಂತಕ್ಕಂಥ ಒಂದು ಸ್ಪೆಲ್ಲಿಂಗು ಕ್ಯಾರೆಕ್ಟ್ರು ಇಲ್ಲ. ಸೊ ನಾನು ಈಗ ಈ ಸ್ಟೂಡೆಂಟ್ ನೇಮ್ನಲ್ಲಿ ಎ ಕ್ಯಾರೆಕ್ಟ್ರನ್ನು ಸ್ಟೂಡೆಂಟ್ ಸರ್ನೇಮ್ ಮುಂದೆ ಆ್ಯಡ್ ಮಾಡಿದ್ದೇನೆ. ಈಗ ಅಪ್ಡೇಟ್ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎನ್ಶ್ಯೂರ್ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ನೇಮ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಅಪಾರ್ ಮಾಡ್ಯೂಲಿಗೆ ಬರ್ತೇನೆ. ವಿದ್ಯಾರ್ಥಿಯ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿಕೊಂಡಂಥ ಕ್ಲಾಸ್ ಸ್ಟೂಡೆಂಟ್ಸ್ ಲಿಸ್ಟ್ ಎಲ್ಲ ಬಂತು. ಈಗ ಸರ್ಚ್ ಬಾರ್ನಲ್ಲಿ ಯಾವ ವಿದ್ಯಾರ್ಥಿಯ ಅಪಾರ್ ID ಜನ್ರೇಟ್ ಮಾಡಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಹೆಸರಿನ ಒಂದೆರಡು ಸ್ಪೆಲ್ಲಿಂಗನ್ನು ಟೈಪ್ ಮಾಡ್ಕೊಳ್ತೇನೆ. ವಿದ್ಯಾರ್ಥಿ ಹೆಸರು ಈ ಒಂದು ಲಿಸ್ಟ್ನಲ್ಲಿ ಬಂತು. ಈ ವಿದ್ಯಾರ್ಥಿ ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಇರತಕ್ಕಂತಹ ಆ್ಯಕ್ಷನ್ ಬಟನ್ ಕೆಳಗಡೆ ಜನ್ರೇಟ್ ಬ್ಲೂ ಕಲರ್ ಬಟನ್ ಇದೆ. ಕ್ಲಿಕ್ ಮಾಡುತ್ತೇನೆ. ನೋಡಬಹುದು ಜನರೇಟ್ ಅಪಾರ್ ID ಸ್ಕ್ರೀನ್ ಬಂತು. ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ ನೋಡಬಹುದು. ಕನ್ಸೆಂಟ್ ಫಾರ್ಮ್ ಇದೆ. ಕನ್ಸೆಂಟ್ ಫಾರ್ಮ್ನಲ್ಲಿ ಕೇಳಿರ್ತಕ್ಕಂಥ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಆರ್ ಕೇಳುತ್ತೆ. ಕನ್ಫರ್ಮ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಪ್ರೊಸೆಸಿಂಗ್ ರಿಕ್ವೆಸ್ಟ್ ಫಾರ್ ಅಪಾರ್ ID ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಪಾರ್ ID ಜನರೇಟ್ ಮಾಡಲು ರಿಕ್ವೆಸ್ಟ್ ಸಬ್ಮಿಟ್ ಆಯಿತು ಅಂತ ನೋಟ್ ಬಂತು. ಸೊ ನಾವು ಏನು ಮಾಡಬೇಕು, ವಿದ್ಯಾರ್ಥಿ ಅಪಾರ್ ID ಜನರೇಟ್ ಮಾಡ್ತಕ್ಕಂಥ ಸಮಯದಲ್ಲಿ ಆಧಾರ್ ವೆರಿಫೈ ಆಗಿಲ್ಲ ಅಂತ ಬಂದ ತಕ್ಷಣ ನಾವು ಆಧಾರ್ ವೆರಿಫೈ ಮಾಡಿದ ಮೇಲೆ ಫೇಲ್ಡ್ ಅಂತ ಬಂದಾಗ, ಆಧಾರ್ ವೆರಿಫಿಕೇಷನ್ ಫೇಲ್ಡ್ ಅಂತ ಬಂದಾಗ ಒಂದು ಸಲ ಮತ್ತೊಮ್ಮೆ ನಮ್ಮ ಸ್ಕೂಲ್ ರೆಕಾರ್ಡ್ಸ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಹಾಗೂ ಆಧಾರ್ನಲ್ಲಿ ಇರತಕ್ಕಂಥ ವಿದ್ಯಾರ್ಥಿಯ ಸ್ಟೂಡೆಂಟ್ ನೇಮ್, ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್ ಇವುಗಳನ್ನು ಮತ್ತೊಂದು ಸಲ ಚೆಕ್ ಮಾಡಿಕೊಳ್ಬೇಕು. ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದ್ದರೆ ಈ ರೀತಿ ನಾವು ವಿದ್ಯಾರ್ಥಿಯ ನೇಮನ್ನು ಅಪ್ಡೇಟ್ ಮಾಡಿಕೊಂಡು ಅಪಾರ್ ID ಜನರೇಟ್ ಮಾಡಿಕೊಳ್ಳಬಹುದಾಗಿರುತ್ತದೆ ಎನ್ನುವಂಥದ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.